ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ವೈದ್ಯರು ಹೇಳ್ತಾರೆ, ಸಿಗರೇಟನ್ನು ನೀವು ಸೇವನೆ ಮಾಡ್ತಾ ಬಂದರೆ ನಿಮಗೆ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಹೇಳ್ತಾರೆ. ಸಿಗರೇಟ್ ಸೇವನೆಯಿಂದ ನಾನಾ ರೀತಿಯ ತೊಂದರೆಗಳು, ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗುತ್ತೆ, ವಯಸ್ಸಾಗುವ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ, ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಎನ್ನುವ ಮಾತನ್ನು ಹೇಳಿದರೂ ಸಹ ಜನಸಾಮಾನ್ಯರು ಇದರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡೋದಿಲ್ಲ. ಎಲ್ಲ ಸುಮ್ಮನೆ ಹೇಳ್ತಾರೆ. ಎಷ್ಟೋ ಜನ ಸ್ಮೋಕ್ ಮಾಡೋರು ಚೆನ್ನಾಗೇ ಇದ್ದಾರೆ, ಸ್ಮೋಕ್ ಮಾಡದೇ ಇದ್ದವ್ರಿಗೆ ಬಹಳಷ್ಟು ಜನಕ್ಕೆ ಕ್ಯಾನ್ಸರ್ ಬಂದಿದೆ, ಇವರೆಲ್ಲ ಹೇಳೋದಿಲ್ಲ ಸುಳ್ಳು ಎನ್ನುವ ಒಂದು ಮಾತನ್ನು ಹೇಳ್ಕೊಂಡು ವೈದ್ಯರ ಎಚ್ಚರಿಕೆಯ ಮಾತುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದಾರೆ. ತಾವೆಲ್ಲ ನೋಡಿರ್ಬೋದು, ಸಿಗರೆಟ್ ಪ್ಯಾಕ್ ಮೇಲೆ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿರೋದನ್ನು ನೋಡಿರ್ಬೋದು. ಸಣ್ಣ ಅಕ್ಷರದಲ್ಲಿ ಬರೆದಿರುತ್ತೆ. ಕಾರಣ ಏನು ಅಂತಂದರೆ, ಇದು ಅವರಿಗೆ ಗೊತ್ತಿದೆ, ಸಿಗರೇಟಿನಿಂದ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಗೊತ್ತಿರೋ ಕಾರಣದಿಂದಾನೇ ಅದನ್ನು ಬರೆದಿರ್ತಾರೆ. ಆದರೆ ಜನಸಾಮಾನ್ಯರು ಸಣ್ಣಕ್ಷರದಲ್ಲಿ ಬರೆದಿರುವ ಆ ಎಚ್ಚರಿಕೆಯನ್ನು ಗಮನಿಸದೆ ಈ ಒಂದು ಧೂಮಪಾನಕ್ಕೆ ಒಂದು ಆ ಚಟ ಅಂತ ಅನ್ಬೋದು, ಆ ಚಟಕ್ಕೆ ತುತ್ತಾಗಿ ಅವರ ಆರೋಗ್ಯವನ್ನು ಕಳ್ಕೊಂಡಿರೋದನ್ನ ನಾವು ನೋಡಿದ್ದೀವಿ. ಹಿಂದೆಲ್ಲ ಸ್ಮೋಕಿಂಗ್ ತುಂಬ ಕಾಮನ್ ಅಂತ ಅನಿಸ್ತಾ ಇತ್ತು. ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ಬಹುದು. ಹಿಂದೆ ನೀವು ಥಿಯೇಟ್ರ್ಗಳಿಗೆ ಫಿಲಮ್ ನೋಡಬೇಕು ಅಂತ ಒಂದು ಥಿಯೇಟ್ರಿಗೆ ಹೋದರೆ ಆ ಥಿಯೇಟ್ರ್ ಪೂರ ನಿಮಗೆ ಸಿಗರೇಟಿನ ಒಂದು ಧೂಮ, ಅದೇನು ಹೊಗೆ ಇದೆ ಅದನ್ನು ನಾವು ನೋಡ್ತಾ ಇದ್ವು. ಹಾಗಾಗಿ ಅಲ್ಲಿದ್ದವರು ಸಹ ಧೂಮಪಾನ ಮಾಡದೇ ಇದ್ದರೂ ಸಹ ಪ್ಯಾಸಿವ್ ಸ್ಮೋಕರ್, ಧೂಮಪಾನ ಮಾಡೋರು ಆ್ಯಕ್ಟಿವ್ ಸ್ಮೋಕರ್ಸ್, ಅವರ ಪಕ್ಕದಲ್ಲಿ ಕುಳಿತವರು ಅಥವಾ ಆ ಹೊಗೆಯನ್ನು ಸೇವಿಸಿದವರು ಪ್ಯಾಸಿವ್ ಸ್ಮೋಕರ್ಗಳಾಗಿರ್ತಾರೆ. ಹಾಗಾಗಿ ಜನಸಾಮಾನ್ಯರಲ್ಲಿ ಬಹಳಷ್ಟು ಜನ, 99% ಜನ ಪ್ಯಾಸಿವ್ ಸ್ಮೋಕರ್ಗಳಾಗಿರ್ತಿದ್ರು. ಜೊತೆಯಲ್ಲಿ ನಾವು ಯಾವುದೇ ಒಂದು ಬಸ್ನಲ್ಲಿ ಒಂದು ಪ್ರಯಾಣ ಮಾಡಬೇಕಾದ್ರೆ ಅಥವಾ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಪಬ್ಲಿಕ್ ಪ್ಲೇಸಸ್ ಅಂತ ಏನಿದೆ ಎಲ್ಲ ಕಡೆ ಸತತವಾಗಿ ಯಾವುದೇ ಒಂದು ಭಯ ಇಲ್ಲದಂತೆ ಧೂಮಪಾನವನ್ನು ಮಾಡ್ತಾಯಿದ್ರು. ಆದರೆ ಇಂದು ಕಾನೂನು ಬಹಳ ಬಿಗಿಯಾಗಿದೆ. ಈ ಒಂದು ಸಾರ್ವಜನಿಕ ಸ್ಥಳಗಳು ಏನಿದೆ ಅಲ್ಲಿ ಧೂಮಪಾನ ಮಾಡುವ ಹಾಗಿಲ್ಲ. ಧೂಮಪಾನ ಮಾಡುವವರು ಅದಕ್ಕೆ ಸಪ್ರೇಟಾಗಿ ಇರುವಂತಹ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಧೂಮಪಾನ ಮಾಡಬೇಕಾದಂಥ ಸ್ಥಿತಿ ಇಂದು ಬಂದಿದೆ. ಕಾರಣ ಜನರಲ್ಲಿ ಜಾಗೃತಿ ಇದೆ, ಜನರಿಗೆ ಗೊತ್ತಿದೆ ಧೂಮಪಾನ ಮಾಡುವುದರಿಂದ ಕೆಲವು ತೊಂದರೆಗಳಾಗುತ್ತೆ ಅಂತ. ಹಾಗಾದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಸಿಗರೇಟ್ ಸ್ಮೋಕಿಂಗ್ ಅಥವಾ ಸಿಗರೇಟ್ ಏನು ಧೂಮಪಾನ ಮಾಡುವುದು ಯಾವ ರೀತಿ ನಮ್ಮ ದೇಹದ ಒಳ ಅಂಗಾಂಗಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಧೂಮಪಾನ ಅಂತ ನಾವೇನು ಮಾಡ್ತಾರೆ, ಧೂಮಪಾನ ಮಾಡಿದಾಗ ಬಹಳಷ್ಟು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಏನು ಬಹಳಷ್ಟು ವಿಷಗಳು ಬಿಡುಗಡೆಯಾಗುತ್ತೆ. ಧೂಮಪಾನ ಮಾಡಿದಾಗ ಸುಮಾರು 7,000 ವಿಷಗಳು ಬಿಡುಗಡೆಯಾಗುತ್ತೆ ಅಂತ ವೈಜ್ಞಾನಿಕ ವರದಿಗಳು ತಿಳಿಸಿದೆ. ಒಂದು ಸಿಗರೇಟನ್ನು ನೀವು ಹಚ್ಚಿ ಆ ಸಿಗರೇಟಿನ ಹೊಗೆಯನ್ನು ಸೇವಿಸಿದಾಗ 7,000 ವಿಷಗಳು ಆ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತೆ ಅಂತ ಬಹಳಷ್ಟು ಸಂಶೋಧನೆಗಳು ಅದನ್ನು ದೃಢಪಡಿಸಿವೆ. ಮುಖ್ಯವಾಗಿ ರಿಯಾಕ್ಟಿವ್ ಆಕ್ಸಿಜನ್, ಆಕ್ಸಿಡೇಟಿವ್ ಒತ್ತಡ ಜಾಸ್ತಿ ಆಗುತ್ತೆ. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ದೇಹದಲ್ಲಿ ಬಿಡುಗಡೆಯಾಗುತ್ತೆ. ಆ ಸ್ಪೀಷೀಸ್ಗಳು ಬಿಡುಗಡೆಯಾಗೋದ್ರಿಂದ ನಮ್ಮ DNA ಡ್ಯಾಮೇಜ್ ಮಾಡುತ್ತೆ, ಮೈಟೋಕಾಂಡ್ರಿಯಾವನ್ನು ಡ್ಯಾಮೇಜ್ ಮಾಡುತ್ತೆ. ದೇಹದಲ್ಲಿ ಒಳ್ಳೆಯ ಮಾಲಿಕ್ಯೂಲ್ಸ್ಗಳೇನಿದೆ ಅವುಗಳನ್ನೆಲ್ಲ ಈ ವಿಷಗಳು ಅದನ್ನು ನಾಶ ಮಾಡೋದ್ರಿಂದ ನಮ್ಮ ಜೀವಕೋಶಗಳಿಗೆ ತೊಂದರೆಯಾಗುತ್ತೆ ಅಂತೇಳಿ ಬಹಳಷ್ಟು ಸಂಶೋಧನೆಗಳು ತಿಳಿಸಿವೆ. ಇದರ ಜೊತೆಯಲ್ಲಿ ಈ ಒಂದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಏನಿದೆ ಅದು DNA ಅಡಕ್ಟ್ ಅಂತ ಉಂಟು ಮಾಡುತ್ತೆ. DNA ಜೊತೆ ಅದು ಸೇರ್ಕೊಳ್ಳುತ್ತೆ. ಬೆನ್ಸೋಪೈರಿನ್ ಎನ್ನುವ ಒಂದು ಕೆಮಿಕಲ್ ಇದೆ ಈ ಒಂದು ಸಿಗರೇಟಿನಲ್ಲಿ. ಈ ಬೆನ್ಸೋಪೈರಿನ್ ಏನು ಮಾಡುತ್ತೆ, DNA ಜೊತೆ ಸೇರಿಕೊಂಡು DNAಯಲ್ಲಿ ರೂಪಾಂತರವನ್ನು ಅಥವಾ ಮ್ಯೂಟೇಷನ್ನ ಉಂಟು ಮಾಡುತ್ತೆ. ಬೆನ್ಸೋಪೈರಿನ್ನು ಒಂದು ವೆರಿ ಪೊಟೆಂಟ್ ಕಾರ್ಸಿನೋಜನ್ ಅನ್ಬೋದು. ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ ಕಾರಕ. ಇದು ನಾವು ಕಾರ್ಸಿನೋಜನ್ಗಳ ಪಟ್ಟಿಗಳನ್ನು ನೋಡಿದಾಗ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪಟ್ಟಿ, ಕಾರ್ಸಿನೋಜನ್ ಯಾವುದು ಅಥವಾ ಕ್ಯಾನ್ಸರ್ ಕಾರಕಗಳು ಯಾವುದು ಅಂದರೆ ಅದರಲ್ಲಿ ಸಿಗರೇಟಿಗೆ ಮೊದಲನೇ ಸ್ಥಾನ ಇದೆ. ಕಾರಣ ಏನಂದರೆ ಬೆನ್ಸೋಪೈರಿನ್ ಎನ್ನುವ ರಾಸಾಯನಿಕ DNA ಡ್ಯಾಮೇಜ್ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಇದೇನು ಮಾಡುತ್ತೆ ಅಂದರೆ P53 ಎನ್ನುವ ಒಂದು ಒಳ್ಳೆಯ ಪ್ರಮುಖವಾದ ಜೀನ್ ಇದೆ ನಮ್ಮ ದೇಹದಲ್ಲಿ. ಅದು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವಂತಹದ್ದು.
ಬಹಳ ಪ್ರಮುಖವಾದ ಜೀನ್ ಅದು. ಆ ಜೀನಿನಲ್ಲಿ ರೂಪಾಂತರವನ್ನು ಉಂಟು ಮಾಡೋದರಿಂದ ಕ್ಯಾನ್ಸರ್ ಜೀವಕೋಶಗಳು ಯಥೇಚ್ಛವಾಗಿ ಅವು ಡಿವೈಡ್ ಆಗ್ತಾ ಇರುತ್ತೆ. ಡಿವೈಡ್ ಆಗಿ ಬಹಳ ಬೇಗ ದೇಹದಲ್ಲಿ ಕ್ಯಾನ್ಸರ್ ಗೆಡ್ಡೆ ಉಂಟಾಗಿ ಅದು ಬೇರೆ ಕಡೆ ಜೀವಕೋಶಗಳು ಹರಡುವ ಒಂದು ಸಂದರ್ಭ ಉಂಟಾಗಬಹುದು. ಹಾಗಾಗಿ P53 ಜೀನಿನ ಮ್ಯೂಟೇಷನ್ ಉಂಟು ಮಾಡೋದು, KRAS ಎನ್ನುವ ಆಂಕೋಜಿನನ್ನು ಆ್ಯಕ್ಟಿವೇಟ್ ಮಾಡುವಂತಹದ್ದು, ಅದರ ಜೊತೆಗೆ ಟ್ಯೂಮರ್ ಆ ಒಂದು ಸಪ್ರೆಸಾರ್ ಜೀನ್ಸ್ಗಳಿದೆ, ಆ ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ಗಳಲ್ಲೂ ಬಹಳಷ್ಟು ಮ್ಯೂಟೇಷನ್ ಉಂಟು ಮಾಡುವಂತಹ ಒಂದು ಶಕ್ತಿಯನ್ನು ಈ ಸಿಗರೇಟಲ್ಲಿರುವ ಬೆನ್ಝೋಪೈರಿನ್ ಹೊಂದಿದೆ. ಹಾಗಾಗಿ ಸಿಗರೇಟಿನ ಸೇವನೆ ನೇರವಾಗಿ ಬಾಯಿಯ ಕ್ಯಾನ್ಸರ್ ಆಗ್ಬೋದು, ಗಂಟಲಿನ ಕ್ಯಾನ್ಸರ್ ಆಗ್ಬೋದು, ಈಸೋಫೇಜಿಯಲ್ ಕ್ಯಾನ್ಸರ್, ಈ ಥರದ ಕ್ಯಾನ್ಸರ್ಗೆ ಮೂಲ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಜೊತೆಯಲ್ಲಿ ಸಿಗರೇಟ್ ಯಾವಾಗ ಸೇವನೆ ಮಾಡ್ತಾರೆ, ನಿಕೋಟಿನ್ ಎನ್ನುವ ಒಂದು ರಾಸಾಯನಿಕ ಹೆಚ್ಚು ಅದರಲ್ಲಿರುತ್ತೆ, ಹೆಚ್ಚು ಬಿಡುಗಡೆಯಾಗುತ್ತೆ. ಈ ನಿಕೋಟಿನ್ ಏನು ಮಾಡುತ್ತೆ, ನಿಕೋಟಿನಿಕ್ ಅಸಿಟೈಲ್ ಕೊಲೈನ್ ರಿಸೆಪ್ಟಾರ್ ಎನ್ನುವ ಒಂದು ರಿಸೆಪ್ಟಾರ್ ಮೇಲೆ ಈ ನಿಕೋಟಿನ್ ಬೈಂಡ್ ಆಗುತ್ತೆ. ಅಲ್ಲಿಗೆ ಬೈಂಡ್ ಆದಂತಹ ನಿಕೋಟಿನ್ನಿಂದ ಯಾವಾಗ ಈ ನಿಕೋಟಿನಿಕ್ ಅಸಿಟೈಲ್ ಕೊಲಿನ್ ರಿಸೆಪ್ಟಾರ್ ಮೇಲೆ ಬೈಂಡ್ ಆದಾಗ ಅದೇನು ಮಾಡುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿರುವ ಡೊಪಮೈನ್ ರಿವಾರ್ಡಿಂಗ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ. ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಯಾವಾಗ ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾ ಆ್ಯಕ್ಟಿವೇಟ್ ಆಗುತ್ತೆ, ನರಕೋಶಗಳಿಂದ ಡೋಪಮೈನ್ ಎನ್ನುವ ರಿವಾರ್ಡಿಂಗ್ ಹಾರ್ಮೋನ್ ರಿಲೀಸ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಇದೊಂದು ಚಟ. ಮೊದಲು 1 ಸಿಗರೇಟು ಸೇದುತ್ತಿದ್ದಂತಹ ವ್ಯಕ್ತಿ ನಂತರ 2 ಮಾಡ್ತಾನೆ, ನಂತರ 3 ಮಾಡ್ತಾನೆ, ನಂತರ 4, ನಂತರ ಚೈನ್ ಸ್ಮೋಕರ್. 1 ಸಿಗರೇಟು ಉರಿದು ಮುಗಿಯೋದ್ರಲ್ಲಿ ಇನ್ನೊಂದು ಸಿಗರೇಟನ್ನು ಆತ ಸೇವನೆ ಮಾಡೋದು, ಇದನ್ನು ಚೈನ್ ಸ್ಮೋಕರ್ಸ್ ಅಂತ ಕರಿತೀವಿ. ಹಿಂದೆಲ್ಲ ತಾವೆಲ್ಲ ನೋಡಿರ್ಬೋದು, ಬಾಂಡ್ ಮೂವಿಗಳಲ್ಲಿ ಈ ಥರ ಒಂದು ಚೈನ್ ಸ್ಮೋಕಿಂಗ್ ಮಾಡೋ ಅಂಥದ್ದು, ಅಥವಾ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ಗಳು, ವಿಜ್ಞಾನಿಗಳು ಚೈನ್ ಸ್ಮೋಕರ್ ಆಗಿರುವಂಥದ್ದು. ಆದರೆ ಇಂದು ಅದೆಲ್ಲ ಬಹಳ ಕಡಿಮೆ ಆಗಿದೆ. ಕಾರಣ ಡೊಪಮೈನ್ ಹೆಚ್ಚು ಬಿಡುಗಡೆಯಾಗೋದ್ರಿಂದ ಅದೊಂದು ಅಡಿಕ್ಷನ್ ಥರ ಉಂಟಾಗುತ್ತೆ. ಹಾಗಾಗಿ ಈ ನಿಕೋಟಿನಿಕ್ ಅಸಿಟೈಲ್ ಕೊಲಿನ್ ರಿಸೆಪ್ಟಾರ್ ಜೊತೆ ನಿಕೋಟಿನ್ ಬೈಂಡ್ ಆಗೋದ್ರಿಂದ ಇದು ಅಡಿಕ್ಷನ್ ಉಂಟು ಮಾಡುತ್ತೆ. ಸಿಗರೇಟ್ ಚಟವನ್ನು ಬಿಡುವುದು ಬಹಳ ಕಷ್ಟ. ಕಾರಣ ಡೊಪಮೈನ್ ಸಿಸ್ಟಮ್ ಅಥವಾ ರಿವಾರ್ಡಿಂಗ್ ಸಿಸ್ಟಮ್ ಅಂತ ಅನ್ಬೋದು. ನಂತರ ಈ ಸಿಗರೇಟ್ ಸೇವನೆಯಿಂದಾಗಿ ಹೃದಯಕ್ಕೆ ಬಹಳಷ್ಟು ತೊಂದರೆ ಉಂಟಾಗುತ್ತೆ. ಕಾರಣ ಏನಂತಂದರೆ, ಸಿಗರೇಟ್ ಸೇವನೆ ಯಾವಾಗ ಮಾಡ್ತಾರೆ, ನೈಟ್ರಿಕ್ ಆಕ್ಸೈಡ್ ಎನ್ನುವುದು ತುಂಬ ಕಡಿಮೆ ಬಿಡುಗಡೆಯಾಗುತ್ತೆ. ನೈಟ್ರಿಕ್ ಆಕ್ಸೈಡ್ ಇದು ರಕ್ತನಾಳಗಳನ್ನು ಹಿಗ್ಗಿಸುವಂತಹ ಒಂದು ರಾಸಾಯನಿಕ ಅಂತ ಅನ್ಬೋದು. ಯಾವಾಗ ರಕ್ತನಾಳಗಳು ಹಿಗ್ಗುವುದು ಕಡಿಮೆ ಆಗುತ್ತೆ, ಹೃದಯದಲ್ಲಿ ರಕ್ತ ಪರಿಚಲನೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಹೃದಯಕ್ಕೆ ಬಹಳಷ್ಟು ತೊಂದರೆ. ಆ ಒಂದು ಕಾರಣದಿಂದಾಗಿ ಈ ನೈಟ್ರಿಕ್ ಆಕ್ಸೈಡ್ ಕೊರತೆಯಿಂದಾಗಿ ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಈ ಒಂದು ಸ್ಮೋಕರ್ಸ್ ಅಥವಾ ಯಾರು ಧೂಮಪಾನಿಗಳು ಯಾರಿರ್ತಾರೆ ಅವರಿಗೆ ಹೃದಯದ ಸಮಸ್ಯೆಯೂ ಸಹ ಕಾಡುವುದನ್ನು ನಾವು ನೋಡಿದ್ದೀವಿ. ಬಹಳ ಪ್ರಮುಖವಾದ ಅಂಶ ಯಾವುದು ಅಂತಂದರೆ, ಸಿಗರೇಟಿನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ. ಈ ಕಾರ್ಬನ್ ಮೊನಾಕ್ಸೈಡ್ ಯಾವಾಗಲೂ ಈ ಒಂದು ನಮ್ಮ ಒಂದು ಕೆಂಪು ರಕ್ತ ಕಣದಲ್ಲಿ ಗ್ಲೋಬಿನ್ ಅಂತಿದೆ, ಹಿಮೋಗ್ಲೋಬಿನ್ ಅಂತ ಏನಿದೆ, ಅದಕ್ಕೆ ಆಕ್ಸಿಜನ್ ಜೊತೆ ಬೈಂಡ್ ಆಗುವಂತಹ ಶಕ್ತಿ ಇದೆ. ಆದರೆ ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ, ಆ ಸಿಗರೇಟಿನಲ್ಲಿರುವ ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ, ಆಕ್ಸಿಜನ್ ಬದಲು ಆ ಹಿಮೋಗ್ಲೋಬಿನ್ ಜೊತೆ ಇದೇ ಬೈಂಡ್ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಶಕ್ತಿ ಎಷ್ಟಿದೆ ಅಂದರೆ, ಆಕ್ಸಿಜನ್ಗಿನ್ನ 200 ಪಟ್ಟು ಹೆಚ್ಚು ವೇಗವಾಗಿ ಸ್ಟ್ರಾಂಗ್ ಆಗಿ ಹಿಮೋಗ್ಲೋಬಿನ್ ಜೊತೆ ಬೈಂಡ್ ಆಗುವಂಥ ಶಕ್ತಿ ಕಾರ್ಬನ್ ಮೊನಾಕ್ಸೈಡ್ ಇದೆ. ಇದು ಹಿಮೋಗ್ಲೋಬಿನ್ ಜೊತೆ ಬೈಂಡ್ ಆದಾಗ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಎನ್ನುವ ಒಂದು ಪ್ರಾಡಕ್ಟನ್ನು ಬಿಡುಗಡೆ ಮಾಡುತ್ತೆ. ಈ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ನ ಆಕ್ಸಿಜನ್ ಪಡೆಯೋದಿಲ್ಲ, ಅದು ಆಲ್ರೆಡಿ ಆಕ್ಸಿಜನ್ ಜಾಗವನ್ನು ಕಾರ್ಬನ್ ಮೊನಾಕ್ಸೈಡ್ ಆಕ್ಯುಪೈ ಮಾಡಿರೋದ್ರಿಂದ ಆಕ್ಸಿಜನ್ಗೆ ಯಾವುದೇ ರೀತಿಯ ಸ್ಥಳ ಅಲ್ಲಿ ಆ ಕೆಂಪು ರಕ್ತ ಕಣಗಳಲ್ಲಿ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ, ಆಕ್ಸಿಜನ್ ಕೊರತೆ ಈ ಧೂಮಪಾನಿಗಳು ಹೆಚ್ಚು ಅನುಭವಿಸಬೇಕಾಗುತ್ತೆ. ಅವರ ಜೀವಕೋಶಗಳಿಗೆ ಆಕ್ಸಿಜನ್ ಡಿಪ್ರೈವೇಷನ್, ಆಕ್ಸಿಜನ್ ಬಹಳ ಕಡಿಮೆ ಆಗೋದ್ರಿಂದ ಸದಾಕಾಲ ಸುಸ್ತು, ಸದಾಕಾಲ ಎನರ್ಜಿ ಲೋ ಆಗ್ಬೋದು, ಮತ್ತು ದೇಹದ ವಿವಿಧ ಅಂಗಾಂಗಗಳಲ್ಲಿ ಆ ಕಾರ್ಯಕ್ಷಮತೆ ಕಡಿಮೆ ಆಗುವಂತಹದ್ದು, ಇಂಥದನ್ನೆಲ್ಲ ನಾವು ಹೆಚ್ಚು ನೋಡ್ತಾ ಬರ್ತೀವಿ. ಇದರ ಜೊತೆಗೆ ಯಾರು ಸ್ಮೋಕರ್ಸ್ ಇರ್ತಾರೆ ಅವರ ಟೀಲೋಮಿಯರ್ ಲೆಂತು ಬಹಳ ಬೇಗ ಕಡಿಮೆ ಆಗ್ತಾ ಬರುತ್ತೆ. ಕಾರಣ
ಆ ಸ್ಮೋಕ್ ಮಾಡಿದಾಗ ಬಿಡುಗಡೆಯಾಗುವ ವಿಷಗಳು ನಮ್ಮ ವರ್ಣತಂತುಗಳ ತುದಿಯಲ್ಲಿರುವ ಟೀಲೋಮಿಯರ್ ಅದನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಯಾವಾಗ ಟೀಲೋಮಿಯರ್ ಕಡಿಮೆ ಆಗ್ತಾ ಬರುತ್ತೆ, ಏಜಿಂಗ್ ಪ್ರಾಸೆಸ್ನ ಅದು ಜಾಸ್ತಿ ಮಾಡುತ್ತೆ. ಅವರಿಗೆ 40 ವರ್ಷ ವಯಸ್ಸಾದರೂ 60 ವರ್ಷದವರ ಥರ ಅವರು ನೋಡೋಕ್ಕೆ ಕಾಣ್ತಾ ಇರ್ತಾರೆ. ಕಾರಣ ದೇಹ ಕೃಶ ಆಗ್ತಾ ಇರುತ್ತೆ, ಶ್ವಾಸಕೋಶ ಶಕ್ತಿಯುತವಾಗಿರಲ್ಲ, ಹೃದಯದಲ್ಲಿ ತೊಂದರೆ ಇರುತ್ತೆ. ಹಾಗಾಗಿ ಬಹಳಷ್ಟು ತೊಂದರೆಗಳು ದೈಹಿಕವಾಗಿ ಅವರು ಅನುಭವಿಸುವುದನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಈ ಸಿಗರೇಟ್ ಸ್ಮೋಕಿಂಗ್ ಏನು ಮಾಡಿದಾಗ ಆ ಒಂದು ವಿಷಗಳೇನಾಗುತ್ತೆ ಶ್ವಾಸಕೋಶಕ್ಕೆ ಹೋಗೋದ್ರಿಂದ ಆ ಶ್ವಾಸಕೋಶದ ತುದಿಯಲ್ಲಿ ಆಲ್ವಿಯೋಲೈ ಎನ್ನುವ ಕೆಲವು ಒಂದು ರಚನೆ ಇದೆ. ಈ ಆಲ್ವಿಯೋಲೈಯಲ್ಲಿರುವ ಎಲಾಸ್ಟಿನ್ ಅಥವಾ ಕೊಲಾಜಿನ್ ಏನಿದೆ ಅದನ್ನು ನಾಶ ಮಾಡುವಂತಹ ರಾಸಾಯನಿಕವನ್ನು ಬಿಡುಗಡೆ ಮಾಡುವುದು ಅಥವಾ ಅಂತಹ ಜೀನನ್ನು ಆ್ಯಕ್ಟಿವೇಟ್ ಮಾಡುವುದು ನ್ಯೂಟ್ರೋಫಿಲ್ ಎಲಾಸ್ಟಿಕ್ ಹೈಡ್ರಲೇಸ್ ಎನ್ನುವ ಒಂದು ಎನ್ಸೈಮ್. ಸ್ಮೋಕಿಂಗ್ ಈ ಒಂದು ಎನ್ಸೈಮ್ನ ಆ್ಯಕ್ಟಿವೇಟ್ ಮಾಡೋದರಿಂದ ಅದು ಎಲಾಸ್ಟಿನ್ ಏನಿದೆ ಆಲ್ವಿಯೋಲೈಯಲ್ಲಿರುವ ಎಲಾಸ್ಟಿನ್ ಎಲ್ಲ ಸಂಪೂರ್ಣ ಆ ಗೋಡೆಗಳಲ್ಲಿರುವ ಎಲಾಸ್ಟಿನ್ ನಾಶ ಮಾಡ್ತಾ ಬರುತ್ತೆ. ಎಲಾಸ್ಟಿನ್ ನಾಶ ಮಾಡಿದ್ರೆ ಶ್ವಾಸಕೋಶ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ನಾವು ಉಸಿರನ್ನು ತಗೊಂಡಾಗ ಬಿಟ್ಟಾಗ ಶ್ವಾಸಕೋಶ ಸಂಕುಚಿತಗೊಳ್ಳೋದು ವಿಕಸಿತಗೊಳ್ಳೋದು ಆಗಬೇಕಲ್ಲ, ಆ ಪ್ರೊಸೆಸ್ ನಡೆಯಲು ಕಾರಣ ಅದು ಗಟ್ಟಿಯಾಗುತ್ತೆ, ಕೊಲಾಜಿನ್ನು ಡ್ಯಾಮೇಜ್ ಆಗ್ತಾ ಬರುತ್ತೆ, ಫೈಬ್ರೋಸಿಸ್ ಉಂಟಾಗುತ್ತೆ, ಶ್ವಾಸಕೋಶ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ಉಸಿರಾಡಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಿಗರೇಟ್ ಸೇವನೆಯಿಂದ ನಮ್ಮ ಹೃದಯದ ಜೊತೆ ಶ್ವಾಸಕೋಶದ ಮೇಲೆ ನೇರವಾದ ಒಂದು ಪರಿಣಾಮವನ್ನು ಬೀರುತ್ತೆ. ಜೊತೆಯಲ್ಲಿ ನಮ್ಮ ಶ್ವಾಸಕೋಶದ ಒಳಗಡೆ ಸೀಲಿಯರಿ ಸ್ಟ್ರಕ್ಚರ್ಸ್ಗಳಂತ ಇದೆ. ಇದರ ಪ್ರಮುಖವಾದ ಕೆಲಸ ಏನು ಅಂದರೆ ಧೂಳು ಅಥವಾ ಬ್ಯಾಕ್ಟೀರಿಯಾಗಳು ಕೆಲವೊಂದು ರೋಗಾಣುಗಳನ್ನು ಟ್ರ್ಯಾಪ್ ಮಾಡುವಂತಹದ್ದು. ಟ್ರ್ಯಾಪ್ ಮಾಡಿದ ನಂತರ ಆ ಜಾಗಗಳಿಗೆ ಮ್ಯಾಕ್ರೋಫೇಜಸ್ ಎನ್ನುವ ಒಂದು ಕಣಗಳು ಬಂದು ಅದನ್ನು ನಾಶ ಮಾಡುವಂಥದ್ದು ಜನಸಾಮಾನ್ಯರಲ್ಲಿ ನಡೆಯುವ ಪ್ರಕ್ರಿಯೆ. ಆದರೆ ಯಾರು ಧೂಮಪಾನಿಗಳಿರ್ತಾರೆ ಅವರ ಈ ಸೀಲಿಯರಿ ಸ್ಟ್ರಕ್ಚರ್ ಏನಿದೆ ಶ್ವಾಸಕೋಶದ ಲೈನಿಂಗಲ್ಲಿ ಆ ಸೀಲಿಯರಿ ಸ್ಟ್ರಕ್ಚರ್ ಸಂಪೂರ್ಣವಾಗಿ ನಾಶ ಆಗಿಬಿಡುತ್ತೆ. ನಾಶ ಆಗೋದ್ರಿಂದ ಅವರು ಧೂಮಪಾನಿಗಳು ಮುಂದಿನ ದಿನದಲ್ಲಿ ಹಲವಾರು ರೀತಿಯ ಶ್ವಾಸಕೋಶದ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಉದಾಹರಣೆಗೆ ಆಸ್ತಮಾ ಆಗ್ಬೋದು, ಬ್ರಾಂಕೈಟಿಸ್ ಆಗ್ಬೋದು. ಅಂದರೆ ಅವರ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಅವರಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಜೊತೆಯಲ್ಲಿ ಧೂಮಪಾನ ಮಾಡಿದಾಗ ಮ್ಯಾಟ್ರಿಕ್ಸ್ ಮೆಟಲೋಪ್ರೋಟೀನೇಸ್ ಎನ್ನುವ ಒಂದು ಜೀನ್ ಆ್ಯಕ್ಟಿವೇಟ್ ಆಗುತ್ತೆ. ಈ ಜೀನ್ ಯಾವಾಗ ಜಾಸ್ತಿ ಆ್ಯಕ್ಟಿವೇಟ್ ಆಗುತ್ತೆ ಇದು ಹೃದಯದ ತೊಂದರೆಯನ್ನು ಸಹ ಜಾಸ್ತಿ ಮಾಡ್ತಾ ಬರುತ್ತೆ. ಶ್ವಾಸಕೋಶದ ಜೊತೆಗೆ ಹೃದಯದ ತೊಂದರೆಯೂ ಸಹ ಹೆಚ್ಚಾಗುವುದರಿಂದ ಮುಂದಿನ ದಿನದಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆಗಳು ಇವರಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದರ ಜೊತೆಯಲ್ಲಿ ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು 7,000ಕ್ಕೂ ಹೆಚ್ಚು ವಿಷಗಳು ಏನು ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಒಂದು ಸಿಗರೇಟಿನಿಂದ, ಅದು ನಮ್ಮ ಟೀಲೋಮಿಯರ್ನ ನಾಶ ಮಾಡುತ್ತೆ. ಜೊತೆಯಲ್ಲಿ ಕೊಲಾಜನ್ನು ಸಹ ನಾಶ ಮಾಡುತ್ತೆ. ಕೊಲಾಜನ್ನು ನಮ್ಮ ಚರ್ಮವನ್ನು ತುಂಬ ಸುಂದರವಾಗಿ ಆರೋಗ್ಯಕರವಾಗಿ ಇಡುವಂತಹ ಒಂದು ಪ್ರೋಟೀನ್ ಅದು ಕೊಲಾಜನ್, ಎಲಾಸ್ಟಿನ್ ಇವೆಲ್ಲ. ಹಾಗಾಗಿ ಇಲ್ಲಿ ಕೊಲಾಜನ್ ಯಾವಾಗ ನಾಶ ಆಗ್ತಾ ಬರುತ್ತೆ ಚರ್ಮ ಸುಕ್ಕುಗಟ್ಟೋದೇ ಆಗಲಿ, ಆಮೇಲೆ ಯಾವುದೇ ಒಂದು ಗಾಯ ಆದರೂ ಆ ಗಾಯ ಬೇಗ ಗುಣವಾಗದೇ ಇರುವಂತಹ ಪರಿಸ್ಥಿತಿ, ಈ ಥರದ್ದೆಲ್ಲ ಬಹಳಷ್ಟು ಸಮಸ್ಯೆಗಳನ್ನು ಧೂಮಪಾನಿಗಳು ಒಂದು ಎದುರಿಸಬೇಕಾಗುವ ಸಂದರ್ಭ ಇರೋದರಿಂದ ಆದಷ್ಟು ಧೂಮಪಾನವನ್ನು ನಿಷೇಧ ಮಾಡಬೇಕು. ಧೂಮಪಾನ ಮಾಡುತ್ತಿರುವವರು ಅದನ್ನು ಕಡಿಮೆ ಮಾಡ್ತಾ ಬರಬೇಕು. ಒಂದು ಸಲಕ್ಕೆ ಆಗೋದಿಲ್ಲ ಇದು, ಏಕೆಂದರೆ ವಿಡ್ರಾಲ್ ಸಿಂಡ್ರೋಮ್ಗಳು ಸಹ ಜಾಸ್ತಿ ಆಗಿದೆ. ಒಂದೇ ಸಲ ನಿಲ್ಲಿಸಿದಾಗ ಅದರಿಂದ ಭಾಳಷ್ಟು ವ್ಯತಿರಿಕ್ತವಾಗೂ ಸಹ ದೇಹಕ್ಕೆ ತೊಂದರೆ ಆಗ್ಬೋದು. ಯಾವುದೇ ಅಭ್ಯಾಸ ಆದರೂ ಅದು ನಾವು ಯಾವ ರೀತಿ ಕಲ್ತ್ಕೊಂಡು ಬಂದಿರ್ತೀವಿ ಅಂದರೆ ಸ್ವಲ್ಪದ್ರಿಂದ ಜಾಸ್ತಿ ಮಾಡ್ಕೊಂಡು ಬಂದಿರ್ತೀವಿ, ಅದೇ ರೀತಿ ನಿಧಾನಗತಿಯಲ್ಲಿ ವಿಡ್ರಾ ಮಾಡ್ತಾ ಬರಬೇಕಾಗುತ್ತೆ. ಒಂದು ಪ್ಯಾಕ್ ಸಿಗರೇಟ್ ಸ್ಮೋಕ್ ಮಾಡುವಂಥವರು ಅದನ್ನು ಕಡಿಮೆ ಮಾಡಿ ಕಾಲಕ್ರಮೇಣ ಕಡಿಮೆ ಮಾಡ್ತಾ ಕೊನೆಗೆ ಒಂದಕ್ಕೆ ಬಂದು ಹಂತಕ್ಕೆ ನಂತರ ಅದನ್ನು ಸಂಪೂರ್ಣವಾಗಿ ಬಿಡುವಂತಹದನ್ನು ಮಾಡ್ತಾ ಬರಬೇಕು. ಹಾಗಾಗಿ ಇಂಥ ಒಂದು ದುಶ್ಚಟಗಳಿಂದ ಮುಕ್ತಿ ಪಡಿಬೇಕು ಅಂತಂದರೆ ಒಳ್ಳೆಯ ನಿದ್ರೆಯ ಅವಶ್ಯಕತೆ ಇದೆ. ಜೊತೆಯಲ್ಲಿ ಒಳ್ಳೆಯ ಎಕ್ಸಸೈಸ್ ಮಾಡಬೇಕು, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು, ನೀರನ್ನು ಕುಡಿಬೇಕು, ಹಣ್ಣು ಸೊಪ್ಪು ತರಕಾರಿಗಳು, ಒಳ್ಳೆಯ ಒಂದು ಆರೋಗ್ಯ ಜೀವನ ಶೈಲಿಯನ್ನು ನಾವು ರೂಢಿಸ್ಕೊಳ್ತಾ ಬಂದರೆ ಇಂತಹ ಕೆಲವೊಂದು ದುಶ್ಚಟಗಳಿಂದ ದೂರ ಆಗ್ಬೋದು.
ಮೊದಲು ಏನು ಮಾಡ್ತಾರೆ ಅಂತಂದರೆ ಒತ್ತಡ ನಿವಾರಣೆಗೆ ಧೂಮಪಾನ ಮದ್ಯಪಾನವನ್ನು ಮಾಡ್ತಾರೆ. ಆದರೆ ಧೂಮಪಾನ ಅಥವಾ ಮದ್ಯಪಾನದಿಂದ ಖಂಡಿತವಾಗಲೂ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಿಲ್ಲ, ಒತ್ತಡದ ನಿವಾರಣೆ ಸಾಧ್ಯವಿಲ್ಲ. ಅದಕ್ಕೆ ಬೇರೆ ರೀತಿಯಲ್ಲಿ ನಾವು ಒತ್ತಡ ನಿರ್ವಹಣೆಯ ಕೆಲವೊಂದು ತಂತ್ರಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಹಾಗಾಗಿ ಸಿಗರೇಟ್ ಸೇವನೆ ಖಂಡಿತವಾಗಲೂ ಒತ್ತಡ ನಿವಾರಣೆಯನ್ನು ಮಾಡೋದಿಲ್ಲ. ಆ ಕ್ಷಣಕ್ಕೆ ಅವರಿಗೆ ಒಂದು ಕಂಫರ್ಟಬಲ್ ಝೋನ್ನ ನೀಡ್ಬೋದು. ಏಕೆಂತಂದರೆ ಡೋಪಮೈನ್ ರಿಲೀಸ್ ಆಗೋದ್ರಿಂದ ಒಂದು ಸ್ವಲ್ಪ ಸಂತೋಷ, ನಿಕೋಟಿನ್ ಡೋಪಮೈನ್ನ ರಿಲೀಸ್ ಮಾಡೋದ್ರಿಂದ ಸ್ವಲ್ಪ ಸಂತೋಷ ಸಿಗುತ್ತೆ, ಆರಾಮದಾಯಕ ಅನಿಸುತ್ತೆ. ಆದರೆ ಅದು ಕ್ಷಣಿಕ ಮಾತ್ರ. ಇದರಿಂದ ಬಹಳಷ್ಟು ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ಒತ್ತಡವನ್ನು, ಅದಕ್ಕೆ ಇರುವಂತಹ ಕಾರಣಗಳ ಮೂಲವನ್ನು ಹುಡುಕಿ ಆ ಸಮಸ್ಯೆಗಳನ್ನು, ಒತ್ತಡಗಳನ್ನು ನಾವು ನಿವಾರಣೆ ಮಾಡಬೇಕೇ ಹೊರತು ಧೂಮಪಾನ ಮಾಡೋದೇ ಆಗಲಿ, ಮದ್ಯಪಾನ ಮಾಡೋದೇ ಆಗಲಿ ಅಥವಾ ಡ್ರಗ್ ಅಡಿಕ್ಷನ್ನಿಂದ ಸಮಸ್ಯೆಗಳ ನಿವಾರಣೆ ಖಂಡಿತ ಸಾಧ್ಯ ಇಲ್ಲ. ಬೇರನ್ನು ಹುಡುಕಿ ಅಲ್ಲಿ ಏನು ಮೂಲ ಕಾರಣ ಇದೆ ಅಲ್ಲಿಗೆ ಆ ಸಮಸ್ಯೆಗೆ ಪರಿಹಾರವನ್ನು ನೀಡಿದಾಗ ಮಾತ್ರ ಇಂತಹ ದುಶ್ಚಟಗಳಿಂದ ನಾವು ಪಾರಾಗಬಹುದು. ನಮಸ್ಕಾರ.